ನಮಸ್ಕಾರ ಅಣ್ಣ. ನಿಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ಲ ಅಣ್ಣ. ನನ್ನ ಹೆಸರು ಪಕ್ಕದಿ ಅಂತ. ಕುಸ್ತಿ ಪೈಲ್ವಾ. ಏನಾಯ್ತು ಪದ್ದು? ಫ್ಯಾಮಿಲಿ ಪ್ಯಾಕು ಅಲ್ಲಾಡೋಯ್ತು ಅಣ್ಣ. ಹಿಂಗ್ ಕೇಳ್ತೀನಿ ಅಂತ ಬೇಜ ಮಾಡ್ಕೋಬೇಡಿ. ಒಂದು ಬೆಳಕಿಂದ ತಿಂತಾನೆ ಇದ್ದೀರಲ್ಲ, ನಿಮಗ್ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಾ ಅಂತ. ಜನ ಬರ್ತಾರೆ, ತಿನ್ನಿಸ್ತಾರೆ, ಹೋಗ್ತಾರೆ. ನಿಮ್ಗೆ ಬೇಕಾ? ಈಗ ನಾನು ಕುಸ್ತಿಗೆ ಹೋಗ್ತೀನಾ, ಜನ ಬೆಟ್ಟಿಂಗ್ ಕಟ್ತಾರೆ. ಒಬ್ಬ ಸೋಲ್ತಾನೆ, ಒಬ್ಬ ಗೆಲ್ತಾನೆ. ಸೋತನು ಸುಣ್ಣ ತಿಂತಾನೆ, ಗೆದ್ದನು ಬೆಣ್ಣೆ ತಿಂತಾನೆ. ಅಣ್ಣ, ನೀನ್ ಯಾವತ್ತಾದ್ರು ಸೋತಿದ್ದುಂಟಾ? ಚಾನ್ಸೇ ಇಲ್ಲ. ನಾನು ಒಂದೇ ಒಂದು ಆವಾಜ್ ಹಾಕಿದ್ರೆ ಸಾಕು, ಎದುರಾಳಿ ಗಡ ಗಡ ನಡುಗಿ ಸತ್ತೋಗ್ಬಿಡ್ತಾರೆ. ಅಣ್ಣ ನಮಸ್ಕಾರ ಅಣ್ಣ. ಮೊನ್ನೆ ನಡೆದಿದ್ದ ಕುಸ್ತಿ ಪಂದ್ಯದಲ್ಲಿ ನಿನ್ ಮೇಲೆ 1 ಲಕ್ಷ ರೂಪಾಯಿ ಕಟ್ಟಿದ್ದೆ ಅಣ್ಣ. ನೀನ್ ಗೆದ್ದಿದ್ದಕ್ಕೆ ನಂಗೆ 2 ಲಕ್ಷ ರೂಪಾಯಿ ಬಂತಣ್ಣ. ಅದಕ್ಕೆ 25,000 ರೂಪಾಯಿ ತಂದಿದ್ದೀನಿ, ಅರ್ಪಿಸ್ಕೋಬೇಕಣ್ಣ. ಅಣ್ಣ, ಮುಂದಿನ ವಾರ ನಡೆಯೋ ಕುಸ್ತಿ ಪಂದ್ಯದಲ್ಲಿ ನಿನ್ ಮೇಲೆ 5 ಲಕ್ಷ ರೂಪಾಯಿ ಬೆಟ್ಟಿಂಗ್ ಕಟ್ತಾ ಇದ್ದೀನಿ ಅಣ್ಣ. ನೀನೇ ಗೆಲ್ಲೋದ್ ಬಿಡೋಣ. ಅದಕ್ಕೆ 50,000 ರೂಪಾಯಿ ತಗೋಬೇಕು. ಸುಲಭವಾದ ಕೆಲಸ ಅಂತಂದ್ರೆ ಇವ್ರ ಮೇಲೆ ಬೆಟ್ಟಿಂಗ್ ಕಟ್ಟೋದ್ ಕಣೋ. ಕಣೋ, ಸೋಲೋದೇ ಇಲ್ಲ ಅಂದ್ಮೇಲೆ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು. ನಾವು ನಿಮ್ ಮೇಲೆ 1 ಲಕ್ಷ ರೂಪಾಯಿ ಬೆಟ್ಟಿಂಗ್ ಕಟ್ಬೋದಾ? ಚೂಜಿಬಿ 1 ಲಕ್ಷನಾ? ಕಟ್ಕೊಳ್ಳಿ, ನಿಮ್ಗೆ 2 ಲಕ್ಷ ಗ್ಯಾರಂಟಿ. ಲೋಪದ್ದು ಒಂದೇ ಒಂದು ವಾರದಲ್ಲಿ 1 ಲಕ್ಷ ರೂಪಾಯಿ ಲಾಭ ಅಂದ್ರೆ ಯಾರು ಬಿಡ್ತಾರೇನೋ? ಆದ್ರೆ 1 ಲಕ್ಷ ರೂಪಾಯಿ ಎಲ್ಲಿಂದ ತರೋದ? ನಮ್ ಜಾಜ್ ತಿನ್ಕೊಳ್ದು ಕೊಡದೇ ಇರ್ತಾರ. ಕಟ್ಟ 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಗ್ಯಾರಂಟಿ. ಅದ್ರ ಮೇಲೆ ಬಂದ್ರೆ ನಿಮ್ಮಿಬ್ರಿಗೂ ನಾನೇ ಮನಿ ಕೊಟ್ಟು ಹಾಳು ಮಾಡ್ತಿದೀನಿ ಅಂತ ಯಾರೋ ಒಬ್ರು ಕಿಡಿಗೇಡಿ ಹೇಳ್ತಾ ಇದ್ರು. ಆಡೋ ಮಾತಿನ ಮೇಲೆ ಹಿಡಿತಾ ಇರಲಿ, ನಾನು ಕಿಡಿಗೇಡಿನ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಶೋಲ್ಡರ್ ಮುಟ್ಕೊಂಡು ನೋಡ್ಕೊತಾರೆ? ಇದೆಲ್ಲ ಬೇಕಿತ್ತ? ನಿಮ್ಮ ಪಾಡಿಗೆ ಇದ್ದು ಬಿಡ್ರಿ. ನೀವಿಬ್ರು ಅದೇನ್ ಅಚೀವ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರು. ಅದನ್ನ ಕೇಳಿ ಹೊಟ್ಟೆಯಲ್ಲಿ ಬರ್ನ್ ಮಾಡ್ಕೊಳ್ಳಿ. ಜಾಜಿ ಅವ್ರೆ, ನೀವು ನಮಗೆ 1 ಲಕ್ಷ ರೂಪಾಯಿ ಕೊಡ್ಸ್ಬಿಟ್ರೆ ಒಂದೇ ಒಂದು ವಾರದಲ್ಲಿ, ಅರ್ಥಾತ್ 7 ದಿನಗಳಲ್ಲಿ ನಾವು ನಿಮಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಯು ಮೀನ್ ಮನಿ ಡಬ್ಲಿಂಗ್ ಸ್ಕೀಮ್? ನಾಟ್ ಎಟ್ ಆಲ್. ಮತ್ತೇನಾ? ನೋಡಿ, ದುಡ್ಡು ಕೊಡೋದಷ್ಟೇ ನಿಮ್ ಕೆಲಸ, ಇನ್ ಮಿಕ್ಕಿದ್ದೇನು ಕೇಳೋಂಗಿಲ್ಲ. ದಟ್ ಇಸ್ ಅ ಸರ್ಪ್ರೈಸ್. ಅಭಿ, ಅದೇನೋ ಸರ್ಪ್ರೈಸ್ ಅಂತ ಮನಿ ಕೊಡ್ರಿ. ನೀವು ನನ್ನ ಮುಂದೆ ತಿಪ್ಪರ್ಲಾಗ ಹಾಕಿದ್ರು ಒಂದು ದಾಂಬಡಿನೂ ಕೊಡಲ್ಲ. ನೀವ್ ಕೊಡ್ಲಿಲ್ಲ ಅಂದ್ರೆ ಏನಂತೆ? ಒದ್ದು ಬಿಟ್ಲ. ಯು ಡೋಂಟ್ ವರಿ, ಜಾಯಿಂಟ್ ಅಕೌಂಟ್ ಇಂದ ನಾನೇ 1 ಲ್ಯಾಕ್ ನ ಡ್ರಾ ಮಾಡಿ ಕೊಡ್ತೀನಿ. ಅಣ್ಣ, ಪ್ರಕೃತಿ ಅಣ್ಣ, ನಮಸ್ಕಾರ ಅಣ್ಣ. ಅಣ್ಣ, ಯಾಕಣ್ಣ ಹೆಂಗ್ ಬೇಸ್ಕೊಂಡ್ಬಿಟ್ಟಿದ್ದೀರಾ? ಈಗ ತಾನೇ ಮೈಮುರಿ ಹಂಗೆ ಸಾಮ ಮಾಡಿದೀನಿ ಕಣ್ರು. ಅರ್ಪಿಸ್ಕೋಬೇಕು 1 ಲಕ್ಷ ರೂಪಾಯಿ. ಇಸ್ಕೊಳ ಅಣ್ಣ, ಹೇಳಿಸ್ಕೊಂಡ್ಬಿಡೋಣ ಒಂದ್ಸತಿ. ಲಕ್ಷ ಬರುತ್ತೆ, ಲಕ್ಷ ಹೋಗುತ್ತೆ. ನನಗೆ ದುಡ್ಡು ಮುಖ್ಯ ಅಲ್ಲ, ಮಾತು ಮುಖ್ಯ. ಮುಂದಿನ ವಾರ ಕುಸ್ತಿ ಪಂದ್ಯದಲ್ಲಿ ನೀನೇ ಗೆಲ್ತೆ ಬಿಡೋಣ. ಅಣ್ಣ, ನಮ್ ದುಡ್ಗೇನ್ ಮೋಸ ಇಲ್ಲ ತಾನೆ? ಗೆದ್ರು 2 ಲಕ್ಷ, ಸೋತ್ರು 2 ಲಕ್ಷ. ಹೋಗಲ್ಲ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಪ್ರಕೃತಿಯವರು ಇಲ್ಲಿ ಕೂತಿದ್ದಾರೆ. ಇನ್ನೊಂದ್ ಕಡೆ ಚೀನಾ ದೇಶದಿಂದ ಆಮದಾಗಿರೋ ಕುಂಕು ಕಿಂಗ್ ಕಾವತ್ ಹಾಕಿದ್ದೆ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮಣ್ಣ ಪ್ರಕೃತಿನವರೇ ಗೆಲ್ಲದು. ನೀವು ಬೇಕಾದ್ರೆ ಇವ್ರ ಮೇಲೆ ಯಾರು ದುಡ್ಡು ಕಟ್ಬೋದು, ಇಲ್ಲ ಅವ್ರ ಮೇಲೆ ಕಟ್ಕೋಬಹುದು. ಇವರೇ ಗೆಲ್ತಾರೆ. ಈಗ ಕಾದಾಟ ಶುರುವಾಗ್ತಿದೆ. ಈ ಕಾದಾಟದಲ್ಲಿ ಯಾರು ಗೆಲ್ತಾರೆ ಅಂತ ನೀವೇ ಕಾದು ನೋಡಿ. ಈ ಪಂದ್ಯದಲ್ಲಿ ಕುಂಕು ಕವಾಸಕಿ ಅವರು ಗೆದ್ದಿದ್ದಾರೆ. ಪುಣ್ಯಾತ್ಮನಪ್ಪ ನೀನು, ಕೊಯ್ಲು ತುಂಬಾ ದುಡ್ಡು ಹೊಡೆದು ಬಿಟ್ಟೆ. ಎಷ್ಟು ಕೊಟ್ಟಿದ್ಯಪ್ಪ? ಆ ಪ್ರಕೃತಿನ ಸೋಲ್ತಾನ ಅಂತ 3 ಲಕ್ಷ ಕಟ್ಟಿದ್ದೆ ಬೇರೆ, 9 ಲಕ್ಷ ನಂದಲ್ಲ ಅಂತ ನನಗೆ ಬಂದ್ಬಿಡುತ್ತೆ. ಆ ದಂಡ್ಪಿನ್ಗಳ ಮಾತ್ ಕೇಳ್ಕೊಂಡು ಅನ್ಯಾಯವಾಗಿ 1 ಲಕ್ಷ ಕಳ್ಕೊಂಡ್ರಲ್ರಿ. ನಿಜಂಪ, ಮೊದ್ಲೇ ಸ್ಯಾಡ್ ಅಲ್ಲಿದ್ದೀನಿ, ನನ್ನ ಇನ್ನೂ ಸ್ಯಾಡ್ ಮಾಡ್ಬೇಡ, ಬಂದ್ಕೊಂಡಿರೆ. ಯಾಕೆ ಚಿಂತೆ ಮಾಡ್ತೀರಿ ಬಾಯರ? ನೀವು ಕಳ್ಕೊಂಡಿರೋ 1 ಲಕ್ಷನ ನಿಮ್ಮ ಜಾಯಿಂಟ್ ಅಕೌಂಟ್ಗೆ ನಾನ ಕಟ್ತಾನೆ ಬಿಡ್ರಿ. ನಮ್ಮ ಜಾಯಿಂಟ್ ಅಕೌಂಟ್ ಬಗ್ಗೆ ಮಾತಾಡ್ತಿದ್ಯಲ್ಲ, ಹೂ ಆರ್ ಯು? ನಾನು ಕಂಡ್ರೆ ಪಾಂಡ್ರಂಗ ಗಂಟೆಗಳೇ.